ಮಗ ಕಾಲೇಜ್ ಸ್ಟಾರ್ಟ್ ಆಗಿ 15 ದಿವಸ ಆದ್ಮೇಲೆ ಕ್ಲಾಸ್ಗೆ ಹೋಗ್ತಾ ಇದೀವಿ, ಹೇಗನ್ನಿಸ್ತಾ ಇದೆ? ಏನಿಲ್ಲ ಮಗ, ಕಾಲೇಜ್ ಸ್ಟಾರ್ಟ್ ಆದ್ರೂ ಕೂಡ ಕ್ಲಾಸೇ ಸ್ಟಾರ್ಟ್ ಆಗಿದ್ರಲ್ಲ. ಈ 5th ಸೆಮ್ ಅಲ್ಲಿ ಬರೀ ತೇರಿ ಇರೋದ್ರಿಂದ ಕಾಲೇಜಿಗೆ ಹೋಗೋಕೆ ಮನ್ಸಾಗ್ತಿಲ್ಲ. ಏನೋ ಪ್ರಾಬ್ಲಮೆಟಿಕ್ ಇದ್ರೆ ಏನು ಪಾಸ್ ಆಗಿಬಿಡ್ತೀವ? ಇಲ್ಲ, ನಮಗೂ ಬ್ಯಾಕ್ ಇಲ್ವಾ? ಹಂಗೆ ಮಗ ಎಲ್ಲ. ಏನು ಇನ್ನೊಂದು ಏನಂದ್ರೆ ಬ್ಯಾಕ್ ಇಲ್ಲಾರ್ದೆ ಯಾರು ಸಬ್ಜೆಕ್ಟ್ ಪಾಸ್ ಆಗ್ತಾರೆ ನೋಡೋ, ಅವ್ರಷ್ಟು ಮೂರ್ಖರು ಯಾರು ಇಲ್ಲ ಮಗ. ಬ್ಯಾಕ್ ಇಟ್ಕೊಂಡು ಪಾಸ್ ಆಗೋದು ಅದು ಒಂದು ರೇಂಜ್ ಬೇರೆ, ಗೊತ್ತಾ ನಿಮ್ಗೆ? ಅದಕ್ಕೆ ನಾವು ಬ್ಯಾಕ್ ಇಟ್ಕೊಂಡಿರೋದು. ಎಷ್ಟು ಬೇಕಿದ್ದಾವೆ ಎಲ್ಲ ನೆಕ್ಸ್ಟ್ ಅಂತ ಗೊತ್ತಾಗುತ್ತೆ, ಈಗ ಬೇಡ. ಗಾಯ್ಸ್ ನೋಡಿ, ಇವತ್ತು ಫಸ್ಟ್ ಡೇ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಏನೋ ಒಂಥರ ಫೀಲ್ ಆಗ್ತಾ ಇದೆ. ಅದು ಈ ಕಡೆ ಖುಷಿನೂ ಅಲ್ಲ, ಸ್ಯಾಡೂ ಅಲ್ಲ, ಏನೂ ಅಲ್ಲ, ಯಾವ ಥರ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಮಗ ಇದು ಲ್ಯಾಬು ಗೀಬು ಎಲ್ಲ ಈಸಿ ಮಗ. ನಮಗೆ ಪ್ರಾಬ್ಲಮೆಟಿಕ್ಕೆ ಭಾಳ ಕಷ್ಟ. ಅದು ನೀನು ಹೆಂಗೆ ಪಾಸ್ ಆದೋ ಹೆಂಗಿಲ್ಲೋ ನಂಗೆ ಇದುವರೆಗೂ ನಂಗೆ ಒಂದು ಅರ್ಥ ಆಗಿಲ್ಲಪ್ಪ. ನಮ್ಗೊಂದು ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಡಂದ್ರೂ ಹೇಳ್ಕೊಡ್ತಾ ಇಲ್ಲ ನೀವು. ಟ್ರಿಕ್ಸ್ ಎಲ್ಲ ಹೇಳ್ಕೊಡೋದಲ್ಲ ಮಗ, ಅದು ತಾನಾಗೆ ಕಲಿಬೇಕದು, ಬರಬೇಕದು. ಎಲ್ಲಿಂದ ಅದು ಬಂದರೆ ಅದು ಇದು ಬರುತ್ತೆ, ಅದು ಬರಲಿಲ್ಲ ಅಂದರೆ ಇದು ಬರಲ್ಲ. ಏನಂತೀಯ? ಸರಿ ಮಗ, ಇವತ್ತು ಕ್ಲಾಸ್ಗೆ ಹೋಗೋಣ. ಹೆಂಗಿತ್ತು ಹಂಗಿಲ್ಲ, ನೆಕ್ಸ್ಟ್ ಅಪ್ಡೇಟ್ ಕೊಟ್ಟು ಅವ್ರಿಗೆ ತಿಳಿಸೋಣ, ಆಯ್ತಾ? ಓಕೆ ಓಕೆ ಓಕೆ, ಬಾಯ್ ಬಾಯ್. ಗೈಸ್, ನೀವು ಮುಂದೆ PUC ಇಲ್ಲ ಡಿಪ್ಲೊಮಾ ಮಾಡಿ BE ಬರಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಈ ಓದೆಲ್ಲ ಯಾಕೆ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರಾ? ಹತ್ಕೊಳ್ಳುವಾ? ಗೈಸ್ ನೋಡಿ, ಬಸ್ ನಿಲ್ಸ. ಗೈಸ್ ಏನಂದರೆ, ಈ ಫೀಸ್ ರೆಸಿಪ್ಟು ಮತ್ತು ಈ ಅಡ್ಮಿಷನ್ ಫಾರ್ಮ್ನ ಜೆರಾಕ್ಸ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಬಂದಿದ್ವಿ. ಈ ಜೀವನ ಎಲ್ಲ, ಈ ಇಂಜಿನಿಯರಿಂಗ್ ಲೈಫ್ ಎಲ್ಲ ಬರೀ ಈ ಜೆರಾಕ್ಸ್ ಮಾಡಿಸೋದ್ರಲ್ಲೇ ಕಳೆದೋಗ್ಬಿಡುತ್ತೆ. ಏನಾದ್ರು ಮಾತಾಡಬೇಕು ಸಿದ್ದಪ್ಪಾಜಿ? ಇವರು ನಮ್ಮ ಅಪ್ಪಾಜಿ, ಇಡೀ ನಮ್ಮ ಕಾಲೇಜಿಗೆ ಅಪ್ಪಾಜಿ ಮೀನ್ಸ್ ಇಲ್ಲಿ ಕಾಲೇಜಲ್ಲಿ ಅಪ್ಪಾಜಿ ಚೇಂಜ್ ಹುಡುಕ್ತಾ ಇದ್ದಾರೆ, ಚೇಂಜ್ ಸಿಗ್ತಾ ಇಲ್ಲ. 15 ರೂಪಾಯಿ ಐತೆ, ಕೊಡಲ್ಲ? ಅಲ್ಲಿ ಇಲ್ಲಿ ಇಟ್ಟಿರೋ ಚಿಲ್ಲರೆ ಕಾಸುಗಳನ್ನೆಲ್ಲ ಅದು ಕೊಡಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಮಗ ಎಲ್ಲಿಗೆ ಹೋಗಿದ್ದೆ ಕಲೆಕ್ಷನ್ಗೆ? ಅಷ್ಟು ಚಿಲ್ಲರೆ ಎತ್ಕೊಂಬಂದಿದ್ಯಲ್ಲ. ಗೈಸ್ ನೋಡಿ ಎಷ್ಟು ಕಾಮಿಡಿ ಇದೆ ಇಲ್ಲಿ. ಇವನ್ ರಿಜಿಸ್ಟ್ರೇಷನ್ ಫಾರ್ಮ್ ಇಸ್ಕೊಬಾರೋ ಅಂತಂದ್ರೆ ಯಾರೋ ತೇಜಸ್ವಿನಿ ಅಂತೆ, ಅವ್ರದ್ದು ಇಸ್ಕೊಂಬಂದ್ಬಿಟ್ಟವನೆ. ವೀರೇಶ್ ಏನಿದು? ವೀರೇಶ್ ಇದ್ದವನು ತೇಜಸ್ವಿನಿಯಾಗಿ ಬದಲಾಗಿದ್ದಾನೆ ನೋಡ್ರಿ. ಇವನು ಟ್ಯಾಲೆಂಟ್ ಗಾಯ್ ಅಂತೆ. ಅದು ಪಾ ಬೇರೆ ಇಸ್ಕೊಂಬರಕ್ಕೂ ಮೀಟರ್ ಬೇಕು. ಇಸ್ಕೊಂಬಂದಿದ್ಯಾ? ಓಕೆ. ಈಗ ಅಪ್ಪಾಜಿ ಹೇಳಪ್ಪಾಜಿ, ನಿನ್ನ ಮಗ ತೇಜಸ್ವಿನಿಯಾಗಿ ಬದಲಾಗಿದ್ದಾನೆ, ಇದ್ರ ಬಗ್ಗೆ ಒಂದೆರಡು ಮಾತು. ಅವ್ನು ಯಾವಾಗಲೂ ಬದಲಾಗಿದ್ದಾನೆ ಬ್ರೋ. ಅಷ್ಟೇ, ಇವಾಗೇ ಹೊರಗಡೆ ಜಗತ್ತು ಗೊತ್ತಾಗ್ತಾ ಇದೆ. ಗೈಸ್, ಫೀಸ್ ರೆಸಿಪ್ಟು ಮತ್ತು ರಿಜಿಸ್ಟ್ರೇಷನ್ ಫಾರ್ಮ್ನ ಜೆರಾಕ್ಸ್ ಮಾಡಿಸ್ಕೊಂಡು ಕಾಲೇಜ್ ಕಡೆ ಹೋಗ್ತಾ ಇದ್ದೀವಿ. ಕ್ಲಾಸ್ ಕಡೆ ಹೋಗ್ತಾ ಇದ್ದೀವಿ. ಕಾಲೇಜ್ ಒಳಗಡೆ ಬಂದು ಕ್ಲಾಸ್ ಕಡೆ ಹೋಗ್ತಾ ಇದ್ದೀವಿ. ಕಾಲೇಜಿಗೆ ಬಂದಮೇಲೆ ಇನ್ನೇನು ಕ್ಲಾಸ್ಗೆ ಹೋಗ್ಲೇಬೇಕಲ್ವಾ? ಏನು ಮಾತಾಡ್ತೀಯ? ಮುಂಜಾನೆ ಯಾಕೆ ಮುಂಜಾನೆ ಎದ್ದು 90 ಹಾಕೊಂಬಂದವನಂತೆ, ನಂಗೆ ಗೊತ್ತಿಲ್ಲ. ನಾವಂತ ಹುಡುಗರಲ್ಲ. ನೀನು ಕ್ವಾಟ್ರು ಮ್ಯಾಟ್ರು. ನಮ್ಮ ಅಪ್ಪಾಜಿ ಬಾರಪ್ಪಾಜಿ, ಜಾಯ್ನ್ ಆಗು. ನೋಡಿ ಅಪ್ಪಾಜಿ ಮಕ್ಕಳನ್ನ ಬಿಟ್ಟು ಹೋಯ್ತಾ ಇದ್ದಾನೆ. ಗೈಸ್ ಏನಂದ್ರೆ, ನಮ್ಮ ಅಪ್ಪಾಜಿ ಕೇಳೋಣ, ಈ ಇಂಜಿನಿಯರಿಂಗ್ ಸೇರೋದ್ಮೇಲೆ ಲೈಫು ಹೇಗಿದೆ ಅಂತ. ಆದ್ರೂ ಸೇರ್ಕೊಂಡ ಬ್ರೋ ಇಂಜಿನಿಯರಿಂಗ್. ಅಟ್ಲೀಸ್ಟ್ ಡಿಪ್ಲೊಮಾ ಮುಗಿಸಿ ಕೆಲ್ಸಕ್ಕೆ ಹೋಗಿದ್ರೆ ದುಡ್ಡೇರೋ ಮಾಡ್ಕೊಂಡು ಇರ್ಬಿಲ್ಲಿ, ದುಡ್ಡೇ ಖರ್ಚಾಗ್ತಿದೆ. ದುಡ್ಡು ಖರ್ಚಾಗ್ತಿದೆ ನೋಡಿ ಗೈಸ್. ಏನಂತಂದ್ರೆ ವೇಸ್ಟ್ ಈ ಇಂಜಿನಿಯರಿಂಗ್ ತಡಿಯೋ ಗೈಸ್. ಏನಂದ್ರೆ ಇಂಜಿನಿಯರಿಂಗ್ ಸೇರ್ಕೊಂಡವರೆಲ್ಲ ಹೇಳೋದು ಇದೊಂದೇ ಮಾತು, ಯಾಕಾದ್ರೂ ಸೇರ್ಕೊಂಡು ನಾವು ದುಡಿಬೋದಾಗಿತ್ತು ಅಂತ. ನೋಡಿ ಯೋಚನೆ ಮಾಡಿ, ನೀವು ಇಂಜಿನಿಯರಿಂಗ್ ಎಲ್ಲ ಸೇರ್ಕೊಳಕ್ ಹೋಗ್ಬಿಡಿ ಆಯ್ತಾ ಗೈಸ್. ಇನ್ನೊಂದೇನಪ್ಪ ಅಂದ್ರೆ, ಈ ಕಾಲೇಜಿಗೆ ಬರೋದು ತೊಂದರೆನೇ ಅಲ್ಲ, ಬಟ್ ಈ ಕಾಲೇಜಿಗೆ ಬಂದು ನಮ್ಮ ಕ್ಲಾಸ್ ರೂಮ್ಗೆ ಹೋಗ್ಬೇಕಾದ್ರೆ ಈ ಬೆಟ್ಟ ಹತ್ತೋದಿದೆಯಲ್ಲ, ತುಂಬ ಆಗ್ತಾ ಇಲ್ಲ. ಹೇಳು ಇದ್ರ ಬಗ್ಗೆ. ತುಂಬ ಆಗ್ತಿಲ್ಲ ಬ್ರೋ, ಊಟ ಮಾಡಿದ್ದೆಲ್ಲ ಅರ್ಗೋಗ್ತಿದೆ.
ಊಟನೇ ಮಾಡಕ್ ಹೋಗ್ಬೇಡ, ಹಂಗೆ ಬಾ. ಹೊಟ್ಟೆ ಸಿಗ್ತಾ ಇದೆ, ಊಟ ಮಾಡ್ಕೊ ಬಂದು ಬೆಟ್ಟ 10 ಗಂಟೆ ಆಗ್ತಾ ಇಲ್ಲ. ಈಗ ಇದೆ ಬೆಟ್ಟ, ಈಗ ಹತ್ಬೇಕು. ಅದೇ ನಮ್ಮ ಕ್ಲಾಸು, ಅಲ್ಲಿಗೆ ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ, ಮುಗೀತು. ಓಕೆ ಫ್ರೆಂಡ್ಸ್, ಬಾಯ್. ಕ್ಲಾಸ್ ಒಳಗೆ ಕಾಲಿಡ್ತಾ ಇದ್ದೀವಿ. ಕ್ಲಾಸ್ ಒಳಗೆ ಕಾಲಿಡ್ತಾ ಇದ್ದೀವಿ, ಏನು ಅನಿಸ್ತಾ ಇದೆಯಾ? ಬೇಗ ಹೇಳು. ಕ್ಲಾಸ್ ಕಾಲಿಟ್ಟೈತೆ ಅನಿಸ್ತದೆ. ಸೂಪರ್. ಅಂದರೆ ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಲ್ಲ, ಸೆಕೆಂಡ್ ಬೆಂಚ್ ಸ್ಟೂಡೆಂಟ್ಸ್. ಅದಕ್ಕೆ ಸೆಕೆಂಡ್ ಬೆಂಚಲ್ಲಿ ಬಂದು ಕೂತಿದ್ದೀವಿ. ಎರಡು ಬ್ಯಾಗ್ ಇಟ್ಕೊಂಡಿರ್ತಾನೆ ನೀವು. ನೋಡ್ರಿ, ಕೇಳ್ರಿ, ದಿಸ್ ಈಸ್ ಅವರ್ ಕ್ಲಾಸ್ ರೂಮ್. ಇಲ್ಲಿ ಕುಂತ್ರೆ 2 ಬ್ಯಾಕು, ಅಲ್ಲಿ ಕುಂತ್ರೆ 1 ಬ್ಯಾಕು, ಅಲ್ಲಿ ಹೋದ್ರೆ 1 ಬ್ಯಾಕ್. ಎಂಥ ಮಾತು. ಗೈಸ್, ಏನು ಅಂತಂದರೆ ನಾವು ಕ್ಲಾಸಿಗೆ ಬೇಗ ಬಂದರೆ ಸರ್ಗಳು ಯಾರೂ ಕ್ಲಾಸ್ ತೊಗೊಂಡಿರಲ್ಲ. ಅದೇ ನಾವು ಲೇಟಾಗಿ ಬಂದರೆ ಎಲ್ಲ ಕ್ಲಾಸ್ ತೊಗೊಂಡು ಹಾಕೊಂಡು ರುಬ್ತಾ ಇರ್ತಾರೆ ನಮ್ಮನ್ನು. ಹೊರಗಂತೂ ಏನೋ ಅಂತಂದರೆ ಕ್ಲಾಸಿಂದ ಹೊರಗೆ ಹಾಕ್ಬಿಡ್ತಾರೆ. ಏನು ಇದು ಹೇಳು. ಗೈಸ್, ಬೆಳಗ್ಗೆ 9:30 11:30 ತನಕ ಕ್ಲಾಸ್ ತೊಗೊಂಡು ಕೊರೆದು ಈಗ ಬಿಟ್ಟವ್ರೆ. ಮತ್ತು ಈಗ ಲ್ಯಾಬ್ಗೆ ಹೋಗ್ಬೇಕಂತೆ. ಈ ಇಂಜಿನಿಯರಿಂಗ್ ಬಂದ್ಬಿಟ್ಟು ಏನೇನು ಅನುಭವಿಸ್ಬೇಕೋ ಏನೋ ಗೊತ್ತಿಲ್ಲ, ರೆಸ್ಟೇ ಇಲ್ಲ. ಗೈಸ್, ಬೆಳಗ್ಗೆ ಹಾಸ್ಟ್ಲಲ್ಲಿ ಟಿಫನ್ ಚೆನ್ನಾಗಿರಲ್ಲ ಅಂತ ಇಲ್ಲಿ ಬಂದು ತಿಂತಾ ಇದ್ದ. ಆದರೆ ಏನು ಮಾಡೋದು, ಇವನು ಕಿತ್ಕೊಂಡು ಹೋಗ್ಬಿಟ್ಟ, ಮತ್ತೆ ತಿಂತಾ ಇದ್ದಾನೆ. ಮಗ, ಹಾಸ್ಟ್ಲು ಊಟ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳು. ಸಖತ್ತಾಗಿರುತ್ತಾ? ಒಬ್ಬನೇ ತಿಂತಾ ಇದೆಯಲ್ಲೋ, ನಮಗೂ ಕೊಟ್ಟು ತಿನ್ನು ಸ್ವಲ್ಪ. ಅಲ್ಲ ಡಾರ್ಲಿಂಗ್, ಪಟಾಕಿ ಯಾರ್ದಾರು ಆಗಿರ್ಬೋದು, ಅನ್ಸೋರು ನಾವಾಗಿರ್ಬೇಕು, ಹಂಗೆ ಬಾಕ್ಸ್ ಯಾರ್ದಾರು ಆಗಿರ್ಬೋದು, ತಿನ್ನೋರು ನಾವಾಗಿರ್ಬೇಕು. ಗೈಸ್, ಲ್ಯಾಬಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಲ್ಯಾಬಿಗೆ ಹೋಗ್ತಾ ಇದ್ದೀವಿ. ಗೈಸ್, ಇವಾಗ ಲ್ಯಾಬ್ ಮಾಡೋಣ ಅಂತ ಲ್ಯಾಬಿಗೆ ಬಂದಿದ್ದೀವಿ. ಲ್ಯಾಬು ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ಥರ ಲ್ಯಾಬು. ಗೈಸ್, ನನ್ನ ವೆಯ್ಟ್ 75 ಇದೆ. ಒಂದು ತಗ್ಗಿದ್ದು ಇಟ್ಬಿಟ್ಟವಳು ಅಷ್ಟೇ, 76. ವ್ಯಾಲ್ಯೂ ಸರಿ ಇಲ್ಲ ನೋಡಿ. ಗೈಸ್, ಇಲ್ಲಿ ಗದೆ ಹಿಡ್ಕೊಂಡು ಕೂತಾನೆ ಶಿವರಾಜು. ಗದೆ ಎತ್ತಾನೆ. ಗದೆ ಮಜಾ ಬರ್ಬ. ಮೊಬೈಲ್ ಕಂಡ್ಲಾ? ಏ ಶಿವರಾಜ, ಎತ್ತು ನಿನ್ನ ಗದೆಯನ್ನ, ಬಾರ್ಸು ಹಂಗೆ ಸೂರ್ಯನ್ಗೆ. ಅಪ್ಪಾಜಿ, ಫಸ್ಟ್ ಇದು ಯಾವ ಲ್ಯಾಬ್ ಹೇಳು? ಇದು ಯಾವ ಲ್ಯಾಬ್ ಹೇಳು? ಮೆಥಡ್ ಅಲ್ಲ ಕಣೋ, ಲ್ಯಾಬು. ವಿಚ್ ಲ್ಯಾಬ್? ಅಪ್ಪಾಜಿ, ಫಸ್ಟ್ ಇದು ಯಾವ ಲ್ಯಾಬ್ ಹೇಳು? ಕೋರ್ ಕಟರ್ ಮೆಥಡ್. ಮೆಥಡ್ ಅಲ್ಲ ಕಣೋ, ಲ್ಯಾಬ್ ಹೇಳು. ಇದು ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್. ಯಾವ ಲ್ಯಾಬ್ ಅಂತ ಗೊತ್ತಿಲ್ದಲೆ ನಾವು ಮಾಡಕ್ ಬಂದಿದೀವಿ ಎಕ್ಸ್ಪೆರಿಮೆಂಟ್. ಎತ್ತು ಹೊಡಿ, ನೆಲ ಗುದ್ದು, ನೀರ್ ತೆಗಿ. ಅದೇ ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಮಾಡಂತ ಯಾರಂದಿದ್ದು? ಇಂಜಿನಿಯರಿಂಗ್ ಮಾಡ್ತಿಲ್ಲ, ಅವ್ನು ಹೊಡಿತಾ ಇದ್ದಾನೆ. ಗೈಸ್, ಈ ತರ ಎಲ್ಲ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಮನೆ ಕಟ್ಟೋದು, ಮನೆ ಬೀಳ್ಸೋದು ಅನ್ಕೊಂಡಿದ್ದೆ. ಈ ತರ ಎಲ್ಲ ಹೊಡಿಬೇಕಂತ ಗೊತ್ತಿರ್ಲಿಲ್ಲ. ಏನಂತೀರಾ? ಓಕೆ ಅಂತೀರಾ? ಅಂತೂ ಮಣ್ಣು ಹಿಡಿದು ಎತ್ಬಿಟ್ಟಿದ್ದಾರೆ. ಇದೇನೋ ಸಮ ಮಾಡ್ತಾ ಇದ್ದಾರೆ. ಇದೇನ್ ಮಾಡ್ತಾ ಇದಾರೆ ಏನೋ ಒಂದು ಗೊತ್ತಿಲ್ಲ. ಸುಮ್ಮನೆ ಇವ್ರು ಮಾಡ್ತಾರೆ, ನಾವು ನೋಡೋದು ಅಷ್ಟೇ, ಇನ್ನೇನಿಲ್ಲ. ಇದೇನೋ ಆಮೇಲೆ ಇದು ಕಪ್ಪಂತೆ, ಇದ್ರೊಳಗೆ ಮಣ್ಣು ತುಂಬಿ ಓವನ್ನೊಳಗೆ ಇಡ್ತಾರಂತೆ. ಏನಂತ ಗೊತ್ತಿಲ್ಲ. ವೇಯಿಂಗ್ ಮಾಡ್ತಾ ಇದ್ದಾರೆ. ಗೈಸ್, ನೋಡಿ, ಮಾಡಿರೋ ಅಡುಗೆನ ತಗೊಂಡೋಗಿ ಓವನಲ್ಲಿ ಇಡ್ತಾ ಇದ್ದಾನೆ. ನಾಳೆ ಬೆಳಗ್ಗೆ ಬಂದು ನೋಡೋ ಅಷ್ಟರಲ್ಲಿ ಎಲ್ಲ ಅಡುಗೆ ರೆಡಿಯಾಗಿ ತಯಾರಾಗಿರುತ್ತೆ. ಜಾಸ್ತಿ ಮಾಡಿ ಓವನ್. ನೋಡಿ ಗೈಸ್, ಎಲ್ಲ ಹಾಸ್ಟ್ಲಿಗೆ ಮನೆಗೆ ಹೋದ್ರೆ ಕ್ಲಾಸ್ ಬಿಟ್ರು ಅಂತ ಇವರು ಬೋರ್ಡ್ ಕ್ಲೀನ್ ಮಾಡ್ತಾ ಇದ್ದಾರೆ. ಎಂಥ ಒಬಿಡಿಯಂಟ್ ಸ್ಟೂಡೆಂಟ್ಸ್ಗಳು ಅಂದರೆ ಇವರು. ತುಂಬ ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ತಾರೆ. ಗೈಸ್ ನೋಡಿ, ನನ್ನ ಹೆಸರನ್ನ ಎಷ್ಟು ಹಾಳು ಮಾಡಬೇಕೋ ಅಷ್ಟು ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಹಾಳು ಮಾಡೋಕ್ಕೆ ಇವ್ರು ಅಷ್ಟು ಜನ ಇರ್ಬೋದು, ನನ್ನ ಹೆಸರನ್ನ ಕಾಪಾಡೋಕ್ಕೆ 18,000 ಫಾಲೋವರ್ಸ್ ಇದ್ದಾರೆ ನನ್ನ ಹತ್ರ. ಈ ಕಡೆ ತಿರ್ಗಲಿ. ಇಷ್ಟು ಗಂಟೆಗೆ ಬಿಟ್ಟರು, ಇಷ್ಟು ಗಂಟೆಗೆ ಬಂದಿದ್ದೀವಿ, ಎಲ್ಲ ಉಗಿಸ್ಕೊಂಡು ನೋಟೆಡ್ ಆಗಿ. ಇವನೇ ನೋಡ್ರಿ, ಕಿರ್ಚಾಡ್ಕೊಂಡ್ ಬಂದಿದ್ದು, ಸಿಗಾಕೊಂಡಿದ್ದು ನಾವು 10 ಜನ. ಅಯ್ಯೋ, ವಿಕ್ಟ್ರಿ. ಗೈಸ್, ಏನಪ್ಪ ಅಂದರೆ ಇವತ್ತು ಫಸ್ಟ್ ಡೇ ಕಾಲೇಜ್ ಆಗಿರೋದ್ರಿಂದ ಹೇಗಿರುತ್ತೋ ಹೇಗಾಗುತ್ತೋ ಅಂತ ಅಂದ್ಕೊಂಡು ಹೋದರೆ ಎಲ್ಲ ಚೆನ್ನಾಗೇ ಇತ್ತು. ಬೆಳಗ್ಗೆಯಿಂದ ಸಂಜೆ ಊಟ ಮಾಡ್ಕೊ ಬರೋ ತನಕ, ಸಂಜೆ ಅಲ್ಲ, ಮಧ್ಯಾಹ್ನ ಊಟ ಮಾಡ್ಕೊ ಬರೋ ತನಕ
ಊಟ ಮಾಡ್ಕೊಂಡು ಯಾವಾಗ ನಾವು ಕ್ಲಾಸ್ ರೂಮ್ಗೆ ಎಂಟ್ರಿ ಆದ್ವೋ ಆವಾಗ ಒಂದು ಅಚಾತುರ್ಯ ನಡೆದ್ಬಿಡ್ತು. ಆವಾಗ ಏನಾಯಿತು ಅಂದರೆ ನನಗೆ ಹೇಳೋಕ್ಕೆ ಇನ್ನೂ ಇದಾಗ್ತಾ ಇಲ್ಲ. ಇನ್ನು ಹೇಳ್ತಾನೆ ಕೇಳಿ. ಹೇಳ. ಊಟ ಮಾಡಿಕೊಂಡು ಬಂದೋ ಗಾಯ್ಸ್ ಎಲ್ಲ ಸೇರಿ 5 ಜನ ಇದ್ದೋ, 5 ಜನ ಸೇರಿ ಬಂದು ಸ್ವಲ್ಪ ಫಸ್ಟ್ ಡೇ ಇರೋದ್ರಿಂದ ಸ್ವಲ್ಪ ಜೋಶಿತ್ತು ಎಲ್ಲರಿಗೂ. ಜೋಶಿತ್ತು ಅಂದ್ಬಿಟ್ಟು ಹೋದ್ರು ಎಲ್ಲ ಸ್ವಲ್ಪ ಜ್ವರ ಕೂಗಾಡೋಕೆ ಹಿಡ್ದು ಕೂಗಾಡೋದು ಅದನ್ನು HOD ಅವರು ಕೇಳಿಸ್ಕೊಂಬಿಟ್ಟು ಸ್ಟಾಫ್ ರೂಮಿಗೆ ಕರೆದ್ಬಿಟ್ಟು ನಮಗೆಲ್ಲ ಒಂದು ಪನಿಷ್ಮೆಂಟು ಬೈದರು. ಅದ್ರ ಜೊತೆ ಪನಿಷ್ಮೆಂಟು ಕೊಟ್ಟರು. ಏನಂತಂದರೆ ಆ PPT ಪ್ರೆಸೆಂಟೇಷನ್ ಕೊಡಬೇಕಂತೆ ನಾವು. ಕೊಡೋಣ ಗೈಸ್. ನಿಮ್ಮ ಕಾಲೇಜಲ್ಲಾಗಿರಿ ಈ ಥರ ಮಾಡಿದರೆ ನಿಮ್ಗೆ ಯಾವ್ದು ರೀತಿ ಪನಿಷ್ಮೆಂಟ್ ಕೊಡ್ತಿದ್ರು ಅಂತ ಕಮೆಂಟ್ ಮಾಡಿ ಗೈಸ್. ಹಂಗೆ ನಾವು 5 ಜನ ಇದ್ವಿ, ಆದರೆ ಇಬ್ಬರನ್ನ ರಿವೀಲ್ ಮಾಡೋಕ್ಕಾಗ್ತಾ ಇಲ್ಲ. ಅವರು ತುಂಬ ಸ್ಪೆಷಲ್ ವ್ಯಕ್ತಿಗಳು. ಅದಕ್ಕೆ ನಾವು 3 ಜನ ರಿವೀಲ್ ಮಾಡೋಣ. ನಾವು 3 ಜನ ಇದ್ದೀವಿ. ಪ್ಲಸ್ ಏನು ಅಂತಂದರೆ ಎಲ್ಲ ಹಂಗೆ ಚೆನ್ನಾಗಿ ನಡ್ಕೊಂಡು ಹೋದ್ರೆ ಕಾಲೇಜ್ ಡೇಸ್ ಅಂತ ಅನ್ಸಲ್ಲ, ಬೋರ್ ಅನ್ಸ್ಬಿಡುತ್ತೆ ಬೇಗ. ಅದಕ್ಕೆ ಈ ಥರದ್ದೆಲ್ಲ ಮಾಡ್ತಾ ಇರ್ಬೇಕು ಅವಾಗ. ಏನಂತೀರಾ? ಕಾಲೇಜಲ್ಲಿ ಇದ್ರೆ ಈ ತರ ಮಾಡ್ತಿದ್ರೆ ಕಾಲೇಜಿಗೆ ಬರೋಕ್ಕೂ ಇಷ್ಟ ಆಗುತ್ತೆ ಗೈಸ್. ಕ್ಯೂರಿಯಾಸಿಟಿ ನೆಕ್ಸ್ಟ್ ಡೇ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಬೇಕು ಗೈಸ್ ಎಲ್ಲ ಸೇರಿ. ನಮಗ ಇನ್ನೊಂದು ಸ್ವಲ್ಪ ದಿನ ಕಲಿತಿದ್ದಂಗೆ ಕಾಲೇಜ್ ಲೈಫ್ ಈ ತರ ಮೆಮೊರೇಬಲ್ ಕಂಟೆಂಟ್ ಇರಬೇಕು. ಸುಮ್ಮನೆ ಕಾಲೇಜಿಗೆ ಬರೋದು ಹೋಗೋದು ಇದು ಬೋರ್ ಹಿಡಿದ್ಬಿಡುತ್ತೆ. ಹಾಗಾಗಿ ಈ ಥರ ಬೈಸ್ಕೊತಿರ್ಬೇಕು. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಗೈಸ್. ಅವಾಗ ಬೈಸ್ಕೊತಾ ಇರಬೇಕು, ಹಿಂಗೆ ನೋಟೇಟ್ ಆಗ್ತಿರ್ಬೇಕು. ಇಂಥರ ಪನಿಷ್ಮೆಂಟ್ಗಳನ್ನ ಅನುಭವಿಸ್ತಿರ್ಬೇಕು. ಅತಿ ಹೆಚ್ಚು ಟಾರ್ಗೆಟ್ ಆಗಿರೋದೇ ನಾ 3 ಅದು ಕೂಡ ಗೊತ್ತಾ. ನೋಡ್ಕೊಳ್ರಪ್ಪ, ನೀವು ಹಿಂಗೆ ಆಗಿ ಗೈಸ್ ಎಲ್ಲ ಸೇರಿ. ಇಂಜಿನಿಯರಿಂಗ್ ಲೈಫ್ ಓಕೆ. ಇವಾಗ ಹಾಸ್ಟ್ಲು ಬಂತು, ನಮ್ಮ ಹಾಸ್ಟ್ಲು. ಮತ್ತೆ ನಾಳೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಲ್ಲಿವರೆಗೂ ಈ ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡ್ತಾ